ನಮಸ್ತೆ ವೀಕ್ಷಕರೇ, ನಾನು ಈ ದಿನ ಒಂದು ಕಪ್ ಅಕ್ಕಿ ಹಿಟ್ಟಿನಲ್ಲಿ ದಿಢೀರಾಗಿ ಸಂಜೆ ಟೈಮ್ ಟೀ ಜೊತೆ ತಿನ್ಲಿಕ್ಕೆ ಗರಿಗರಿಯಾದಂಥ ಸ್ನಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸ್ನಾಕ್ಸ್ ತಣ್ಣಗಾದ್ರೂ ಕೂಡ ತುಂಬಾನೇ ಗರಿಗರಿಯಾಗಿರುತ್ತೆ. ಮತ್ತೆ ಈ ಸ್ನಾಕ್ಸ್ ಮಾಡಲಿಕ್ಕೆ ಕಡಲೆ ಹಿಟ್ಟು ಬೇಡ, ಹಾಗೆ ರವೆ ಕೂಡ ಬೇಡ. ಮನೆಯಲ್ಲಿರುವಂಥ ಕಡಿಮೆ ಸಾಮಗ್ರಿಗಳಲ್ಲೇ ಸ್ನಾಕ್ಸ್ ಮಾಡ್ಕೋಬಹುದು. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಸ್ನಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲು ಒಂದು ಬೌಲ್ಗೆ ಅರ್ಧ ಕಪ್ ಅಷ್ಟು ಹೆಸರು ಬೇಳೆ ಹಾಕೊಂಡಿದ್ದೀನಿ. ನಂತರ ಒಂದೆರಡು ಬಾರಿ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಅವಾಗ ಹೆಸರು ಬೇಳೆಯಲ್ಲಿ ಧೂಳಿನಂಶ ಇದ್ರೆ ಅದೆಲ್ಲ ಹೊಟ್ಟೋಗುತ್ತೆ. ಈಗ 2 ಕಪ್ ಅಷ್ಟು ತಣ್ಣೀರನ್ನ ಹಾಕಿ ಲಿಡ್ ಕ್ಲೋಸ್ ಮಾಡಿ 10 ನಿಮಿಷ ನೀರಿನಲ್ಲಿ ನೆನೆ ಹಾಕೊಳ್ತಾ ಇದ್ದೀನಿ. ನೋಡಿ, ಈಗ 10 ನಿಮಿಷ ಆಗಿದೆ. ಹೆಸರು ಬೇಳೆನ ಈ ರೀತಿ ಬೆರಳಲ್ಲಿ ಕಟ್ ಮಾಡಿದ್ರೆ ಬೇಗ ಕಟ್ ಆಗಬೇಕು. ಅಷ್ಟು ಸಮಯ ನೆನೆಸಿಟ್ಕೊಳ್ಳಿ. ಅಕಸ್ಮಾತ್ ತುಂಬಾ ಗಟ್ಟಿ ಇದೆ ಅನ್ಸಿದ್ರೆ ಮತ್ತು 1-2 ನಿಮಿಷ ನೆನೆಸಿಟ್ಕೊಂಡೆ ಸಾಕು. ಈ ರೀತಿ ಸ್ನಾಕ್ಸ್ ಮಾಡಬೇಕಾದ್ರೆ ಕೇವಲ ಅರ್ಧ ಕಪ್ ಅಷ್ಟು ಹೆಸರು ಬೇಳೆ ಉಪಯೋಗಿಸೋದ್ರಿಂದ ವಡೆ ಯಾವ ರೀತಿ ಟೇಸ್ಟ್ ಆಗಿರುತ್ತೆ ಅದೇ ರೀತಿ ಈ ಸ್ನಾಕ್ಸ್ ಕೂಡ ತುಂಬಾನೇ ರುಚಿಯಾಗಿ ಬರುತ್ತೆ. ಹಾಗಾಗಿ ಕೇವಲ ಅರ್ಧ ಕಪ್ ಅಷ್ಟೇ ಹೆಸರು ಬೇಳೆ ಉಪಯೋಗಿಸ್ಕೊಳ್ಳಿ. ಈಗ ನೆನೆಸಿರುವಂತ ಹೆಸರು ಬೇಳೆನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ. ನಂತರ ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ. ತುಂಬಾ ನುಣ್ಣಗಾಗಬೇಕು ಅಂತೇನಿಲ್ಲ, ಸ್ವಲ್ಪ ತರಿತರಿಯಾಗಿ ರುಬ್ಬಿಟ್ಕೊಂಡ್ರೆ ಸಾಕು. ರುಬ್ಬೇಕಾದ್ರೆ ಈ ರೀತಿ ತರಿತರಿ ಆಗ್ತಾ ಇಲ್ಲ, ಮಿಕ್ಸಿ ಹಿಡಿತಿದೆ ಅನ್ಸಿದ್ರೆ ಸ್ವಲ್ಪ ತಣ್ಣೀರನ್ನ ಹಾಕಿ ರುಬ್ಬಿಟ್ಕೊಳ್ಳಿ ಅಷ್ಟೇ. ಈಗ ಈ ರುಬ್ಬಿರುವಂತ ಮಿಶ್ರಣನ ಒಂದು ಬೌಲ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ತುಂಬಾ ತರಿತರಿಯಾಗಿರಬಾರ್ದು ಮತ್ತೆ ತುಂಬಾನು ನುಣ್ಣಗಾಗಿರಬಾರ್ದು, ಆ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿಟ್ಕೊಳ್ಳಿ. ಈಗ ಈ ರುಬ್ಬಿರುವಂತ ಮಿಶ್ರಣಕ್ಕೆ 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ. ನೀವಿಲ್ಲಿ ಮನೆಯಲ್ಲೇ ಮಾಡಿಸಿದಂತ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಉಪಯೋಗಿಸಬಹುದು, ಅಥವಾ ಅಂಗಡಿಯಲ್ಲಿ ತರಿಸಿರುವಂತ ಅಕ್ಕಿ ಹಿಟ್ಟಿದ್ರೆ ಅದನ್ನೇ ಕೂಡ ಉಪಯೋಗಿಸಬಹುದು. ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ನಂತರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನ ಹಾಕಿ ಹಿಟ್ಟನ್ನ ಕಲಸಿಟ್ಕೊಳ್ತಾ ಇದ್ದೀನಿ. ತುಂಬಾ ನೀರನ್ನ ಹಾಕಿ ತೆಳು ಮಾಡ್ಲಿಕ್ಕೆ ಹೋಗ್ಬೇಡಿ, ಅಥವಾ ತುಂಬಾ ಗಟ್ಟಿಯಾಗೂ ಕೂಡ ಇರೋದು ಬೇಡ. ನೀವು ಬೋಂಡಾ ಅಥವಾ ಪಕೋಡ ಮಾಡ್ಬೇಕಾದ್ರೆ ಯಾವ ರೀತಿ ಹಿಟ್ಟನ್ನ ಕಲಸಿಟ್ಕೊಳ್ತೀರಾ ಆ ರೀತಿ ಹಿಟ್ಟನ್ನ ಕಲಸಿಟ್ಕೊಂಡ್ರೆ ಸಾಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಸಿಟ್ಕೊಳ್ಳಿ. ತುಂಬಾ ಗಟ್ಟಿಯಾಗೂ ಇರೋದು ಬೇಡ ಮತ್ತೆ ತುಂಬಾ ತೆಳುವಾಗೂ ಇರೋದು ಬೇಡ. ನಂತರ 2 ಮೀಡಿಯಂ ಸೈಜ್ ಈರುಳ್ಳಿನ ಉದ್ದವಾಗಿ ಮತ್ತೆ ತೆಳುವಾಗಿ ಹೆಚ್ಚಿ ಹಾಕಿದ್ರೆ 3 ಹಸಿರು ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ. ನಂತರ 2 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಕರಿಬೇವಿನ ಸೊಪ್ಪು ಹಾಕಿದ್ರೆ 1 ಟೀ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಶುಂಠಿ, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಅಷ್ಟು ಅರಿಶಿನದ ಪುಡಿ, ಅರ್ಧ ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಪುಡಿ ಹಾಕೊಂಡಿದ್ದೀನಿ. ನಂತರ 3-4 ಟೇಬಲ್ ಸ್ಪೂನ್ ಅಷ್ಟು ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ. ಈಗ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲು ಈ ರೀತಿ ಈರುಳ್ಳಿನ ಬಿಡಿ ಬಿಡಿ ಮಾಡಿಟ್ಕೊಳ್ಳಿ. ನಂತರ ಹಿಟ್ಟಿನಲ್ಲಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಅವಾಗ ಈರುಳ್ಳಿ ಮಿಶ್ರಣದಲ್ಲಿ ಎಲ್ಲ ಕಡೆ ಬೆರೆತಿರುತ್ತೆ ಮತ್ತೆ ಈರುಳ್ಳಿ ಕೂಡ ಬೇಗ ಸಾಫ್ಟ್ ಆಗುತ್ತೆ ಅಂತಷ್ಟೇ. ಹಾಗೆ ನಿಮಗೆ ಈ ಸ್ನಾಕ್ಸ್ ಅಲ್ಲಿ ಎಷ್ಟು ಖಾರ ಬೇಕು ಅದನ್ನ ನೋಡಿಕೊಂಡು ಹಸಿರು ಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ 3 ಹಸಿರು ಮೆಣಸಿನಕಾಯಿ ಉಪಯೋಗಿಸ್ಕೊಂಡಿದ್ದೀನಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಹಸಿರು ಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ, ಅಥವಾ ಜಾಸ್ತಿ ಪ್ರಮಾಣದಲ್ಲಿ ಅಚ್ಕಾರದ ಪುಡಿ ಉಪಯೋಗಿಸ್ಕೊಳ್ಳಿ. ಈಗ ನೋಡಿ, ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಕೊನೆಯದಾಗಿ 1/4 ಟೀ ಸ್ಪೂನ್ ಅಷ್ಟು ಅಡುಗೆ ಸೋಡಾ ಹಾಕೊಳ್ತಾ ಇದ್ದೀನಿ. ನಂತರ ಮತ್ತೆ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ. ಸೋಡಾ ಹಾಕೋದ್ರಿಂದ ಈ ಸ್ನಾಕ್ಸ್ ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಉಬ್ಬಿ ಬರುತ್ತೆ, ಹಾಗೆ ಹೊರಭಾಗ ಗರಿಗರಿಯಾಗಿರುತ್ತೆ. ಕೇವಲ 1/4 ಟೀ ಸ್ಪೂನ್ ಅಷ್ಟೇ ಸೋಡಾ ಉಪಯೋಗಿಸಿದ್ರೆ ಸಾಕು. ನೋಡಿ, ಮಿಕ್ಸ್ ಮಾಡ್ತಾ ಮಾಡ್ತಾ ಈರುಳ್ಳಿಯಲ್ಲಿರುವಂತ ನೀರು ಬಿಡುತ್ತೆ ಮತ್ತೆ ಮಿಶ್ರಣ ಕೂಡ ತೆಳುವಾಗುತ್ತೆ. ಈ ಕನ್ಸಿಸ್ಟೆನ್ಸಿಯಲ್ಲಿ ಮಿಶ್ರಣ ಮಾಡಿಟ್ಕೊಳ್ಳಿ. ಈಗ ಸ್ವಲ್ಪ ಸ್ವಲ್ಪನೇ ಮಿಶ್ರಣ ತೆಗೆದಿಟ್ಕೊಂಡು ಈ ರೀತಿ ಕೈಯಲ್ಲಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೆ ಏನಾದ್ರೂ ಮಿಶ್ರಣ ಕೈಗೆ ಅಂಟ್ಕೊಳ್ತಾ ಇದೆ ಅನ್ಸಿದ್ರೆ ತಣ್ಣೀರಿನಲ್ಲಿ ಕೈಯನ್ನ ಡಿಪ್ ಮಾಡ್ಕೊಂಡು ನಂತರ ಉಂಡೆ ಮಾಡಿಟ್ಕೊಳ್ಬಹುದು, ಅವಾಗ ಕೈಗೆ ಅಂಟೋದಿಲ್ಲ. ಈಗ ಸ್ವಲ್ಪ ಉಂಡೆಗಳನ್ನ ಮಾಡಿಟ್ಕೊಂಡಿದ್ದೀನಿ. ಎಲ್ಲಾ ಉಂಡೆಗಳನ್ನ ಒಟ್ಟಿಗೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟು ಪ್ರಮಾಣದಲ್ಲಿ ಎಣ್ಣೆ ತಗೊಂಡಿರ್ತೀರಾ ಅದನ್ನ ನೋಡ್ಕೊಂಡು ಉಂಡೆಗಳನ್ನ ಮಾಡಿಟ್ಕೊಳ್ಳಿ. ನಾನಿಲ್ಲಿ ಒಂದು 6-8 ಉಂಡೆಗಳನ್ನ ಮೊದಲು ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪ ಉಂಡೆಗಳನ್ನ ರೆಡಿ ಮಾಡಿಟ್ಕೊಳ್ಳಿ ಅಷ್ಟೇ. ಇದೇ ಸಮಯದಲ್ಲಿ ಎಣ್ಣೆ ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ನಿಧಾನಕ್ಕೆ ಒಂದೊಂದೇ ಉಂಡೆಗಳನ್ನ ಎಣ್ಣೆಗೆ ಹಾಕೊಳ್ತಾ ಇದ್ದೀನಿ. ಹಾಗೆ ಉರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಅರ್ಧ ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಲಿಕ್ಕೆ ಹಾಗೆ ಇಟ್ಬಿಡಿ. ಈಗ ಒಂದು ಅರ್ಧ ನಿಮಿಷ ಫ್ರೈ ಆಗ್ಲಿಕ್ಕೆ ಹಾಗೆ ಬಿಟ್ಟಿದ್ದೀನಿ. ಅರ್ಧ ನಿಮಿಷ ಆದ ನಂತರ ನಿಧಾನಕ್ಕೆ ಇನ್ನೊಂದ್ ಸೈಡ್ ಟರ್ನ್ ಮಾಡಿಟ್ಕೊಳ್ಳಿ. ನೋಡಿ, ಸ್ನಾಕ್ಸ್ ದಪ್ಪ ಆಗ್ಲಿಕ್ಕೆ ಶುರುವಾಗ್ತಾ ಇದೆ, ಹಾಗೆ ಬಣ್ಣ ಕೂಡ ಬದಲಾಗ್ಲಿಕ್ಕೆ ಶುರುವಾಗ್ತಾ ಇದೆ. ಯಾವಾಗ ಈ ರೀತಿ ಬಣ್ಣ ಬದಲಾಗಿರುತ್ತೆ ಮತ್ತೆ ದಪ್ಪ ಆಗಿರುತ್ತೆ ಅವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ. ತಕ್ಷಣನೇ ಹೊರಗಡೆ ಎತ್ತಿಟ್ಕೊಳ್ಳಿ. ಇದೇ ರೀತಿ ಉಳಿದಿರುವಂತ ಮಿಶ್ರಣದಲ್ಲಿ ಕೂಡ ಉಂಡೆಗಳನ್ನ ಮಾಡಿಟ್ಕೊಂಡು ಎಣ್ಣೆಗೆ ಫ್ರೈ ಮಾಡ್ಲಿಕ್ಕೆ ಹಾಕಿದ್ದೀನಿ. ಹಾಗೆ ಮೊದಲೇ ಉಂಡೆ ಮಾಡೋದ್ರಿಂದ ಈ ರೀತಿ ಸ್ನಾಕ್ಸ್ ರೌಂಡ್ ಶೇಪ್ ಅಲ್ಲಿ ಪರ್ಫೆಕ್ಟ್ ಆಗಿ ಬಂದಿರುತ್ತೆ ಮತ್ತೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಅಂತಷ್ಟೇ. ನೋಡಿ, ಈಗ ಬಣ್ಣ ಬದಲಾಗಿದೆ, ತಕ್ಷಣನೇ ಹೊರಗಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ಈ ಬಿಸಿಯಾದ ಎಣ್ಣೆಗೆ 2 ಗರಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕಿ ಕರಿಬೇವಿನ ಸೊಪ್ಪನ್ನ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಕೊಳ್ಳಿ. ಆವಾಗ ಕರಿಬೇವಿನ ಸೊಪ್ಪಿನ ಫ್ಲೇವರ್ ಈ ಸ್ನಾಕ್ಸ್ ಅಲ್ಲಿ ಚೆನ್ನಾಗಿ ಬರ್ತಾ ಇರುತ್ತೆ. ಈಗ ಫ್ರೈ ಮಾಡಿಟ್ಟಂತ ಕರಿಬೇವಿನ ಸೊಪ್ಪನ್ನ ಈ ರೀತಿ ಸ್ನಾಕ್ಸ್ ಮೇಲೆ ಹಾಕೊಂಡಿದ್ದೀನಿ.
ನೋಡಿ ಕೇವಲ 1 ಕಪ್ ಅಕ್ಕಿ ಹಿಟ್ಟು ಮತ್ತೆ ಅರ್ಧ ಕಪ್ ಅಷ್ಟು ಹೆಸರು ಬೇಳೆಯಲ್ಲಿ ತಟ್ಟೆ ತುಂಬಾ ಸ್ನಾಕ್ಸ್ ರೆಡಿಯಾಗಿದೆ. ಹಾಗೆ ನೋಡಿ ಸ್ನಾಕ್ಸ್ ಯಾವ ರೀತಿ ಗರಿ ಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ. ಈ ಸ್ನಾಕ್ಸ್ ತಣ್ಣಗಾದ್ರೂ ಕೂಡ ಇದೇ ರೀತಿ ತುಂಬಾನೇ ಗರಿ ಗರಿಯಾಗಿರುತ್ತೆ. ಈಗ ಮಾಡಿಟ್ಟಂತ ಈ ಸ್ನಾಕ್ಸ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸ್ನಾಕ್ಸ್ನ ಕಟ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿರುತ್ತೆ ಅಂತ ಗೊತ್ತಾಗುತ್ತೆ. ಸ್ನಾಕ್ಸ್ ಹೊರಭಾಗ ಈ ರೀತಿ ಗರಿ ಗರಿಯಾಗಿದ್ರೆ ಒಳಭಾಗ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿರುತ್ತೆ. ಈ ಸ್ನಾಕ್ಸ್ನ ನೀವು ಸಂಜೆ ಟೈಮ್ ಟೀ ಅಥವಾ ಕಾಫಿ ಜೊತೆ ತಿನ್ಲಿಕ್ಕೆ ಮಾಡ್ಕೊಡ್ಬಹುದು. ಬೋಂಡ ಇರುತ್ತೆ ನೋಡಿ, ಅದಕ್ಕಿಂತ ತುಂಬಾನೇ ರುಚಿಯಾಗಿರುತ್ತೆ. ನೋಡುತ್ತಿರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಅಕ್ಕಿ ಹಿಟ್ಟು ಮತ್ತೆ ಹೆಸರು ಬೇಳೆಯಲ್ಲಿ ಸಂಜೆ ಟೈಮ್ ಟೀ ಜೊತೆ ತಿನ್ಲಿಕ್ಕೆ ಗರಿ ಗರಿಯಾದಂಥ ಸ್ನಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ? ನೀವು ಕೂಡ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಥ್ಯಾಂಕ್ ಯು. ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.